ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಬೋಲ್ಟ್ XMS ಟಾಪ್ ಎಂಡ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. 2015 ಮಾಡಲು 16 ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿನ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಅಕಸ್ಮಾತ್ ಅಲ್ಲಿ ಏನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿದ್ವಿ ವೀಕ್ಷಕರೇ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನೀವು ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ವೀಕ್ಷಕರೇ. ಆ ಚಾನಲಲ್ಲಿ ಈ ಗಾಡಿದು ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೀವು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಯೂಟ್ಯೂಬಿಗೆ ಬರಲೇಬೇಕಾಗುತ್ತೆ ವೀಕ್ಷಕರೇ. ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ನಮಸ್ಕಾರ ಸರ್. ಯಾವುದು ಗಾಡಿ ಕಳಿಸಿದ್ರಲ್ಲ ಟಾಟಾ ಬೋಲ್ಟ್ ಅದು? ಹಾಂ, ಟಾಟಾ ಬೋಲ್ಟ್ ಅಣ್ಣ, 2015 ಮಾಡಲು. ಆದ್ರೆ ನಾನು ತೊಗೊಂಡಿದ್ದು 16 ಎರಡನೇ ತಿಂಗಳ ತೊಗೊಂಡಿನಿ ರೀ, 2016. ಅಂದರೆ ಮಾಡಲ್ 15 ಮ್ಯಾನುಫ್ಯಾಕ್ಚರ್ ಅಣ್ಣ, ರಿಜಿಸ್ಟ್ರೇಷನ್ 16. 16 ಸಿಂಗಲ್ ಲೋನ್ ಅಣ್ಣ, 92,000 ಓಡಿದೆ. 92,000 ಶೋರೂಮ್ ಇಷ್ಟೇನಾ? ಶೋರೂಮ್ ಏನಿಲ್ಲ, ಹೊರಗಡೆ ಮಾಡಿಸ್ವಿ. ಹ್ಞೂ ನಾವು ಶೋರೂಮ್ ಸರ್ವಿಸ್ ಇರೋ ತನಕ ಮಾಡಿಸಿ ಆಮೇಲೆ ನಮ್ಮ ಯಾಕಂದ್ರೆ ಅಲ್ಲಿ ಶೋರೂಮ್ ಸುಮ್ಮನೆ ಅಂತಾರಣ್ಣ, ಆಮೇಲೆ ನೀಟ್ ಆಗಲ್ಲ ಅಲ್ಲಿ ವರ್ಕ್. ಹ್ಞೂ ಅಲ್ಲೇ ಮಾಡ್ತೀನಣ್ಣ. ಆಮೇಲೆ ಏನು ಗಾಡಿ ಈಗ ಮೊನ್ನೆ 35,000 ಕೆಲಸ ಮಾಡಿಸೋಣ. 4 ಸಾಕಪ್ಪಿಯರು ಸಸ್ಪೆನ್ಸರು, ಈಗ ಫ್ರೆಶ್ ಆಯಿಲ್ ಚೇಂಜ್ ಆಗಿ ಒಂದು 200 ಕಿಲೋಮೀಟ್ರ್ ಓಡಿರ್ಬೇಕು ನೋಡೋಣ ಅಷ್ಟೇ. ಗಾಡಿ ಏನೋ ಓಕೆ ಐತಣ್ಣ. ಇನ್ಸೂರೆನ್ಸ್ ಇವತ್ತು ಜಸ್ಟ್ ಹಾಕ್ಸಿನಣ್ಣ, ಅದು ಥರ್ಡ್ ಪಾರ್ಟಿಗಿನಿ. ಯಾಕಂದರೆ ನಾನು ಗಾಡಿ ಕೊಡೋತ್ತಿದ್ದೆ, ಮತ್ತು ಸುಮ್ಮನೆ ಯಾರು ಇಡೀಲಿ ಬಿಡಲಿ ಕಸ್ಟಮರ್ ಪೊಲೀಸರಿಗೆ ಇಲ್ಲಿ ಅಂತ ಯಾಕೆ ಬೇಕಂತ ಇವತ್ತು ಹಾಕ್ಸೋಣ ನೋಡೋಣ. ಇನ್ನು ಹಾಕಿಲ್ಲ, ದುಡ್ಡು ಇವತ್ತು ಹಾಕಿನಿ. ಇವತ್ತು ಬರ್ಬೋದು ಕಾಪಿ. ಓಕೆ, ಎಷ್ಟಂದ್ರೆ ಹೇಳಿ ಮಾಡಲಿದ್ದು? 15 ಅಣ್ಣ. 15. ಓಕೆ, 15 ಸಿಂಗಲ್ ಓನರು. ಈಗ ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟೈರ್ ಎಲ್ಲ ಫ್ರಂಟ್ 2 ಪರವಾಗಿಲ್ಲ ಅಣ್ಣ, ಬ್ಯಾಕ್ ಸೈಡ್ ಒಂದು 25-30% ಇದೆ ಅಣ್ಣ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಗಾಡಿ ಎಲ್ಲ ಒರಿಜಿನಲ್ ಪೇಂಟಿಂಗ್ ಇದೆ ಅಣ್ಣ, ಏನು ತೊಂದರೆ ಏನಿಲ್ಲ. ಗಾಡಿ ಕಂಡೀಷನ್ ಇದೆ. ಟಿಂಕರಿಂಗ್ ಕೆಲಸ? ಟಿಂಕರಿಂಗ್ ಅಂದರೆ ಅದೇ ಇದ್ರ ಹತ್ರ ಡೋರ್ ಕಡೆ ಹ್ಯಾಂಡಲ್ ಬರ್ತಾಣ, ಅಲ್ಲೇ ರಸ್ಟ್ ಇದೆ. ಗಾಡಿ ಮಾತ್ರ ಒರಿಜಿನಲ್ ಇದೆ. ಅವರು ಬೇಕಾದ್ರೆ ಅವ್ರು ಎಲ್ಲಾರ ಯಾರನ್ನೊಬ್ರು ಮೇಸ್ತ್ರಿ ಕರ್ಕೊಂಬಂದು ಚೆಕ್ ಮಾಡ್ಕೋಬೋದು. ಆ್ಯಕ್ಷನ್ ಪೀಸು, ಟಚ್ ಗಿಚ್ಚು ರಿಪ್ಲೇಸ್ಮೆಂಟ್ ಏನಿಲ್ಲ. ಒಂದು ಫ್ರಂಟ್ ಬಂಪರ್ ಒಂದು ಚೇಂಜ್ ಮಾಡ್ಯಾನ. ಯಾಕಂದ್ರೆ ಒಂದ್ಸರಿ ನಾಯಿಗೆ ಹೊಡೆದಿದ್ದೆ, ಅವಾಗ ಅದೇನು ರೆಡೇಟರ್ ಏನಾಗಿಲ್ಲ, ಬಂಪರ್ ಕಟ್ಟಾಗಿತ್ತು ಕೆಳಗಡೆ. ಅದೊಂದು ಬಂಪರ್ ಒಂದು ಸೆಕೆಂಡ್ ಹ್ಯಾಂಡ್ ತೊಗೊಂಡು ಹಾಕಿದ್ದೀನಿ. ಅದನ್ನ ಬಿಟ್ಟರೆ ಬೇರೆ ಏನು ರಿಪ್ಲೇಸ್ಮೆಂಟ್ ಇಲ್ಲ ಗಾಡೀಲಿ. ಓಕೆ, ಒಳಗಡೆ ಇನ್ನೇನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿಲ್ಲ ಅಣ್ಣ, ಒರಿಜಿನಲ್ ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ. ಏನಂದ್ರೆ ಸೀಟ್ ಕವರು, ಆಮೇಲೆ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಅದೆಲ್ಲ ಕಂಪ್ನಿಯಿಂದಾನೇ ಬಂದಿದೆ, ಹಂಗೆ ಇದೆ ಅಣ್ಣ. ಒಂದು ಇದೆ ನೋಡೋಣ, ರಿವರ್ಸ್ ಕ್ಯಾಮ್ರಾ ಇದೆ, AC ಆನ್ ಇದೆ. ಆಮೇಲೆ ರಿವರ್ಸ್ ಕ್ಯಾಮ್ರಾ ಹಾಕ್ಸಿ ಅಣ್ಣ. ಎಕ್ಸ್ಟ್ರಾ ಫಿಟ್ ಅಂದ್ರೆ ಅದು ಒಂದೇ. ಓಕೆ ಓಕೆ, ಅಂದರೆ ಈ ತಗೊಳ್ಳೋ ಸದ್ಯ ಖರ್ಚೇನಿಲ್ಲ ಗಾಡಿದು? ತೊಗೊಳೋರು ಸದ್ಯ ಏನು ಖರ್ಚಿಲ್ಲ ಅಣ್ಣ, ಎಲ್ಲ ತೊಗೊಳೋದು ಸುಮ್ಮನೆ ಹಂಗೆ ಹೊಡೆದು. ಈಗ ನೆಕ್ಸ್ಟ್ ಅಲೈನ್ಮೆಂಟ್ ಎಲ್ಲ ರೆಡಿನ ಆಗಿದೆ, ಸುಮ್ಮನೆ ತೊಗೊಳೋದು ಹೊಡೆದು ನೋಡೋಣ. ಓಕೆ, ಡೀಸೆಲ್ ಪೆಟ್ರೋಲ್? ಡೀಸೆಲ್ ಅಣ್ಣ, XMS ಅಣ್ಣ, ಏರ್ ಬ್ಯಾಗ್ ಎಲ್ಲ ಇದೆ. ಟಾಪ್ ಆ್ಯಂಡ್ ಮಾಡಲ್ ಗಾಡಿ. ಏನು ಮೈಲೇಜ್ ಬರುತ್ತೆ ಈ ಗಾಡಿ? ಮೈಲೇಜ್ ಇವಾಗ ನನ್ನ ಕೈಯಲ್ಲಿ 26-27 ಬರ್ತಾ ಇದೆ ಅಣ್ಣ. ಈಗ ನೀವು ಒಡೆಯರ್ ಮೇಲೆ ಡಿಪೆಂಡ್. ಒಂದೊಂದು ಸರಿ ಯಾರು ನಮ್ಮ ಫ್ರೆಂಡ್ಸ್ ಇಸ್ಕೊಂಡು ಹೋದಾಗ ಒಮ್ಮೆಗೆ 19-18 ತಂದಿರ್ತಾರಣ್ಣ. ಕಸ್ಟಮರ್ ಹೋದ್ರೆ, ಇವರು ಡ್ರೈವರ್ ಹೋದ್ರೆ, ಇಲ್ಲ ಇವರು ಹೋದ್ರೆ, ನಾನು ಅಂದ್ರೆ ಹೋದ್ರೆ 27-28 ಬಂದಿರ್ತಾನೆ. ಓಕೆ, ಈ ಗಾಡಿ ಇರೋದಲ್ಲಿ ಸರ್ ಇದು? ಕೊಪ್ಪಳ ಡಿಸ್ಟಿಕ್, ಕುಕ್ನೂರಲ್ಲಿ ಇದೆ ಅಣ್ಣ. ಕೊಪ್ಪಳ ಡಿಸ್ಟಿಕ್ ಎಷ್ಟು ಇರುತ್ತೆ ಅಲ್ಲಿಂದ ಅಲ್ಲಿಗೆ? ಅಲ್ಲಿಂದ ಒಂದು 25 ಕಿಲೋಮೀಟರ್ ಅಣ್ಣ. ಅಷ್ಟೇ. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಗಾಡಿ ರೇಟ್ ನಾವು 390 ಹೇಳ್ತಾ ಇದೀವಿ ಅಣ್ಣ. ಬೇಕಾದ್ರೆ ಮುಂದ್ಗಡೆ ಬಂದರೆ ಹೆಚ್ಚು ಕಡಿಮೆ ಕೊಡ್ತೀನಿ. ಓಕೆ, 3,90,000 ಹೇಳ್ತಿದ್ರಾ? ಓಕೆ ಅಣ್ಣ, ಬಂದಾಗ ಇನ್ನೂ ಕಡಿಮೆ ಮಾಡಿಕೊಡ್ತೀರಾ? ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಅಣ್ಣ. ಓಕೆ, ಫೈನಾನ್ಸ್ ಏನಿಲ್ಲಲ್ಲ ಗಾಡಿ ಮೇಲೆ? ಫೈನಾನ್ಸ್ ಏನಿಲ್ಲ, ಇತ್ತಣ್ಣ, ಲೋನು ಕ್ಲಿಯರ್ ಆಗಿದೆಯಲ್ಲ. ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೆ ಮಾಡಿದ್ದೀನಿ ಅಣ್ಣ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಕಾಂಟ್ಯಾಕ್ಟ್ ನಂಬರ್ ಇದೆ ಅಣ್ಣ. ಸರಿ ಸರ್, ಆಯಿತು. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ದಯವಿಟ್ಟು ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಆದಷ್ಟು ಬೇಗನೆ ಸೇಲ್ ಆಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ.